ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಗುರುಜಿ, ನಾವು ಎಷ್ಟೇ ಮುಂದುವರೆದಿದ್ರು, ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ರು, ಎಜುಕೇಟೆಡ್ ಆಗಿದ್ರು ಕೂಡ ಕೆಲವೊಮ್ಮೆ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ನ ನಾವು ಈಗ್ಲೂ ಫಾಲೋ ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಅದರಲ್ಲಿ ಗಂಡ ಫಾಲೋ ಮಾಡ್ಲಿಲ್ಲ ಅಂದ್ರೂ ಹೆಂಡತಿ ಅದನ್ನ ನಂಬ್ತಾ ಇರ್ತಾರೆ, ಅಥವಾ ಹೆಂಡತಿ ನಂಬಲಿಲ್ಲ ಅಂದ್ರೂ ಗಂಡ ಅದನ್ನ ನಂಬ್ತಾ ಇರ್ತಾರೆ. ಅದ್ರಲ್ಲಿ ನಾರ್ಮಲ್ ಆಗಿ ನಾವು ನೋಡೋದಾದ್ರೆ ಮಜ್ಜಿಗೆನ ರಾತ್ರಿ ಹೊತ್ತು ಕೊಡಬಾರ್ದು ಅಂತ ಹೇಳ್ತಾರೆ, ಸುಣ್ಣನ ರಾತ್ರಿ ಹೊತ್ತು ಕೊಡಬಾರ್ದು ಅಂತ ಹೇಳ್ತಾರೆ, ಕೆಲವರು ತವ್ರ ಮನೆಯಿಂದ ಹಿಡಿ ತರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದಾಗ ಕೈಯಿಂದ ಲಕ್ಷ್ಮಿ ಕೊಟ್ಟಂಗೆ ಉಪ್ಪು ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅನ್ನೋದನ್ನ ಕೂಡ ಹೇಳ್ತಾ ಇರ್ತಾರೆ. ನಾವೀಗ ಅದೃಷ್ಟ ರತ್ನ ಧರಿಸಿರ್ತೀವಿ, ಆಗ ಇದನ್ನ ಕೆಲವೊಂದಷ್ಟು ಪರಿಸ್ಥಿತಿಯಲ್ಲಿ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೊಡ್ಲೇಬೇಕಾದಂತ ಸಿಚುವೇಶನ್ ಬಂದೇ ಬರುತ್ತೆ. ಆಗ ನಾವಿದನ್ನ ಕೊಡಬಹುದಾ, ಕೊಡಬಾರ್ದಾ, ಹೇಗೆ ಅಂತ ಗುರುಜಿ? ನಮ್ಮ ಪೂರ್ವ ಜನರು ಮಡ್ಲಕ್ಕಿ ಅಂತ ಕಟ್ತಾರೆ. ಹೆಣ್ಮಕ್ಳಿಗೆ ಪ್ರತಿ ವರ್ಷದಲ್ಲೂ ಪ್ರತಿ ಒಂದು ದಿನದಲ್ಲಿ, ವರ್ಷದಲ್ಲಿ ಒಂದು ದಿನದಲ್ಲಿ ಒಳ್ಳೆ ಟೈಮ್ ನೋಡಿ ಮಡ್ಲಕ್ಕಿ ಅಂತ ಕಟ್ತಾ ಇರ್ತಾರೆ. ಯಾಕೆ ಕಟ್ತಾರೆ ಅಂದರೆ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಸದಾ ಇರಲಿ ಅಂತ. ಹೆಣ್ಮಕ್ಳಿಗೆ ಯಾಕೆ ಮಡ್ಲಕ್ಕಿ ಕಟ್ತಾರೆ ಅಂದರೆ ಸುಮ್ಮನೆ ಏನೋ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತಮ್ಮ. ಸದಾ ನಮ್ಮ ಮನೆಯ ಹೆಣ್ಣುಮಗಳು ಬೇರೆ ಮನೆಯಲ್ಲಿ ಹೋಗಿ ಜೀವನ ಮಾಡ್ತಿದ್ದಾಗ ಆ ಒಂದು ಅನುಗ್ರಹ ಅವ್ರ ಮನೆಯಲ್ಲೇ ಇರೋದಂಥದ್ದಾಗಿ ಆಗಿಲ್ಲದ ಕಾರಣಗಳಿಂದ ನಮ್ಮ ಮನೆಯಲ್ಲೂ ಮತ್ತೆ ಅನುಕೂಲವಾಗಿರಬೇಕು, ನಮ್ಮ ಮನೆಯಿಂದನೂ ಲಕ್ಷ್ಮೀದೇವಿ ಅನುಗ್ರಹ ಇರಬೇಕು. ಹೆಣ್ಮಕ್ಳು ಅಯ್ಯೋ ಅನ್ನಬಾರ್ದು, ಹೆಣ್ಮಕ್ಳು ಹುಟ್ಟು ಮನೆ ಯಾವತ್ತೂ ಮರಿಬಾರ್ದು. ಹುಟ್ಟು ಮನೆಗೆ ತುಂಬ ಚೆನ್ನಾಗಿ ಮುಂದೆ ಬಂದಿರ್ತಾರೆ. ಇವಾಗ ಯಾರೇ ಹೆಣ್ಮಕ್ಳು ನಾವು ತುಂಬ ಚೆನ್ನಾಗಿ ಅವ್ರಿಗೆ ಆಭರಣ, ಐಶ್ವರ್ಯ, ಸೀರೆ, ಬಟ್ಟೆ ಇಷ್ಟಪಟ್ಟಿದ್ದೆಲ್ಲ ಕೊಡಿಸಿರ್ತೀವಿ. ಅವ್ರು ಏನೇ ಗಂಡನ ಮನೆಗೆ ಹೋದ್ರೂ ತವ್ರ ಮನೆಯದು ಯಾವತ್ತೂ ಮರೆಯೋದಕ್ಕಾಗಲ್ಲ. ನಾವು ಹುಟ್ಟಿದ ಗುಣ, ಹೋಗಿ ಬಂದಿರೋಂಥ ದಾರಿ, ನಾವು ನಡೆದಿರೋಂಥ ಜೀವನ, ನಾವು ಇದ್ದಿದ್ದಂಥ ಕಾಲಗಳು, ಗಳಿಗೆಗಳನ್ನ ಯಾರೂ ಮರೆಯೋಕ್ಕಾಗಲ್ಲ. ಆದ್ದರಿಂದ ಮಡ್ಲಕ್ಕಿನಿಂದ ಭಯಂಕರವಾದ ಶಕ್ತಿ ಇದೆ. ಹೆಣ್ಣು ಮಕ್ಕಳು ಸದಾ ನಮ್ಮ ಮನೆಯಲ್ಲೇ ಇದ್ದಂಗೆ, ಮತ್ತು ಪ್ರತಿಯೊಂದು ಭಾಗದಲ್ಲೂ ಅವ್ರಿಗೆ ಒಂದು ಸಂಕಲ್ಪ ಆಗಬೇಕು, ಪ್ರತಿಯೊಂದು ಹಬ್ಬದಲ್ಲೂ ಅವ್ರಿಗೂ ಅನುಗ್ರಹ ಆಗಬೇಕು, ನಿಮ್ಮಿಂದ ಅವ್ರಿಗೂ ಅನುಕೂಲ ಆಗಬೇಕು, ಅವರಿಂದ ನಿಮಗೂ ಅನುಕೂಲ ಆಗಬೇಕಂತ ಪೂರ್ವ ಜನರು ಏನು ಕೊಡೋಕ್ಕಾಗಲಿಲ್ಲ ಅಂದರೂ ಮಡ್ಲಕ್ಕಿ ಕೊಟ್ಟಾದ್ರೂ ಋಣ ಕಳ್ಕೊಳ್ರೋ ಅಂತ ಹೇಳ್ತಿರ್ತಾರೆ. ಹೆಣ್ಣು ಮಕ್ಳಿಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಏನೇ ಕೊಟ್ಟರು ಅವರಿಗೆ ಸಿದ್ಧಿ ಆಗೋದಿಲ್ಲ. ಹೆಣ್ಮಕ್ಳಿಗೆ ಕೊಡಬೇಕಾಗಿದೆ ಮಡ್ಲಕ್ಕಿ. ಆದ್ದರಿಂದ ತವರು ಮನೆಯಿಂದ ತಗೊಂಡು ಹೋಗಬೇಕು, ತಗೊಂಡು ಹೋಗ್ಬಾರ್ದಂಥದ್ದು ತಗೊಂಡು ಹೋಗ್ಬಾರ್ದು. ಅದರಲ್ಲಿ ತೊಗೊಂಡ್ಬರ್ಬೇಕಾಗಿದ್ದು ಅರಿಶಿನ, ಕುಂಕುಮ, ಮಡ್ಲಕ್ಕಿ ಮಾತ್ರನೇ. ಬೇರೆ ಬೇರೆ ವಸ್ತುಗಳಿಂದ ತಗೊಂಡು ಬರೋ ಅಂಥದ್ದು ಏನಿರಲ್ಲ. ಆದರೆ ಏನೋ ತೊಂದರೆಗಳು ಬರೋ ಅಂಥ ಸಾಧ್ಯತೆಗಳು, ಇವಾಗ ಆಪತ್ತು ಬಂದಿರುತ್ತೆ, ಊಟಕ್ಕೂ ಜೀವನ ನಡೀತಿರಲ್ಲ, ತರಲೇಬೇಕಾಗತ್ತವಾಗ. ಪ್ರತಿಯೊಂದನ್ನು ನಮಗಿವಾಗ ತವರು ಇನ್ಯಾರು ಆಗ್ತಾರೆ? ಅಣ್ಣ ತಮ್ಮ ಇದ್ರೆ ಅವರೇ ನಮ್ಮ ಅಣ್ಣ ತಮ್ಮ ಲೆಕ್ಕಾಚಾರವಾಗಿ ನನ್ನ ತಂಗಿ ಈ ಥರ ಕಷ್ಟದಲ್ಲಿದ್ದಾಳೆ ಅಂತೇಳಿ ಪ್ರತಿಯೊಂದನ್ನು ಕಳ್ಸೋಂಥದ್ದು ನೋಡ್ತಾ ಇರ್ತೀವಿ. ಕಷ್ಟ ಇದ್ದರೆ ಮಾತ್ರನೇ ಇವರು ಕೊಟ್ಕೊಡೋದು. ಆ ಟೈಮ್ನಲ್ಲಿ ತೊಗೊಂಬರೋದ್ರಿಂದ ಅವ್ರವ್ರಿಗೇನು ಸಮಸ್ಯೆ ಇರಲ್ಲ. ಆದರೆ ಅದೃಷ್ಟ ರತ್ನಗಳಿಂದ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಲೆಕ್ಕಾಚಾರವಾಗಿರುತ್ತೆ. ಏನು ತೊಂದರೆ ಇಲ್ಲ. ನಾವು ಪೂರ್ವಜನರು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗಳು ಹೇಳಿರೋ ಅಂಥದ್ದು ವಾಕ್ಯನ್ನು ನಡಿಬೋದು. ಆದರೆ ನಾನು ಹೇಳೋ ಅಂಥದ್ದೇನಪ್ಪ ಅಂದರೆ ಅದೃಷ್ಟ ರತ್ನಕ್ಕೂ ಅದಕ್ಕೇನು ಸಮಸ್ಯೆ ಇಲ್ಲ, ಅವ್ರವ್ರದ್ದು ತಗ್ಗಟ್ಟವಾಗಿ ಉಪಯೋಗಿಸ್ಕೋಬಹುದು. ಆದರೆ ಅದೃಷ್ಟ ರತ್ನನ್ನ ನಾವು ಮೈಯಲ್ಲಿ ಹಾಕೊಂಡ್ರ ಅಂತ ಅದೃಷ್ಟ ರತ್ನನ್ನ ಬೇರೆಯವರಿಗೆ ಕೊಡಬಾರದು. ಇದು ಫಸ್ಟ್ ಆಫ್ ಆಲ್. ನಮ್ಮದಲ್ಲಿ ಅಮ್ಮ ಅನುಗ್ರಹವಲ್ದಿರೋ ಅಂಥದ್ದು ನಮಗೆ ಅದೃಷ್ಟವಂತನಾಗಕ್ಕೆ ಸಂಕಲ್ಪವಾಗಿ ಬೀಜಾಕ್ಷರ ಮಂತ್ರಗಳು ಸಿದ್ಧಿ ಆಗಿರೋದನ್ನ ನಾವು ದಾನ ಮಾಡದೆ ಬೇರೆ ಮೈಯಲ್ಲಿ ಬೇರೆ, ಇವಾಗ ಯಾರೋ ಒಬ್ರಿಗೆ ಕಷ್ಟ ಇರುತ್ತೆ, ಅದೃಷ್ಟ ತೆಗೆದು ಅವ್ರಿಗೆ ಒಳ್ಳೇದಾಗ್ಬಿಡ್ಲಿ ಅಂತ ಹಾಕ್ಬಿಡೋದ್ರಿಂದ ಏನಾಗುತ್ತೆ, ನಿನಗೆ ಐಶ್ವರ್ಯ ಅಂತ ಇರೋ ಅಂಥ ಐಶ್ವರ್ಯ ಬಂದಿರೋಂಥದ್ದು ಮತ್ತು ಅವ್ರಿಗೆ ಹೊರಟೋಗೋ ಸಾಧ್ಯತೆ ತುಂಬ ಇರುತ್ತೆ. ಯಾರಿಗೆ ಏನು ನೈವೇದ್ಯ ಕೊಟ್ಟಿರ್ತಾರೆ, ಯಾರಿಗೆ ದೇವರು ಬರೋ ಏನು ಕೊಟ್ಟಿರ್ತಾನೆ ಅವ್ರು ಮಾತ್ರನೇ ಅದು ಫಲ ತಿನ್ನಬೇಕಾಗುತ್ತೆ. ಅವರಿಗೆ ತಗ್ಗಿಟ್ವಾಗ ಅವ್ರು ಮಾಡಿದ್ದು ಅವರೇ ಊಟ ಮಾಡಬೇಕು, ಕೊಟ್ಟಿದ್ದು ವರ ಅವರೇ ಅನುಭವಿಸ್ಬೇಕು. ಮತ್ತು ಇನ್ನೊಬ್ಬರಿಗೆ ದಾನ ಲೆಕ್ಕಾಚಾರವಾಗಿ ಬಂದರೆ ಅವರು ಇಷ್ಟಪಟ್ಟರ ಅಂಥದ್ದನ್ನ ಬೇರೆದನ್ನ ಕೊಡ್ಸೋಣ. ಇವಾಗ ನಾವೊಂದೇನೋ ಒಂದು ವಸ್ತುನ ನಮ್ಮ ಹತ್ರ ನಾವು ಇಷ್ಟಪಟ್ಟು ತೊಗೊಂಡಿರ್ತೀವಿ. ಯಾರು ಇವಾಗ ನಮ್ಮ ಅಕ್ಕನೋ, ನನ್ನ ತಂಗಿನೋ, ಇಲ್ಲ ನಮ್ಮ ಅಣ್ಣ ತಮ್ಮಳು ಕೇಳಿದಾಗ ಕೊಡೋಣ ಅನ್ಬಾರ್ದು. ಮತ್ತು ಅದೇ ಥರ ಇರೋದನ್ನ ಇನ್ನೊಂದು ವಸ್ತುನ ಕೊಡೋಣ. ನಾವು ಇಷ್ಟಪಟ್ಟು ತೊಗೊಂಡ್ರನ್ನ ಅವ್ರಿಗೆ ಕೊಡಬಾರ್ದು. ದಾನ ಅಂದರೆ ಬೇರೆ, ನಾವು ಅದೃಷ್ಟ ರತ್ನಗಳನ್ನ ಕೊಡಬಾರ್ದು. ಅದೃಷ್ಟ ರತ್ನನ್ನ ಖರೀದಿ ಮಾಡಿ ಅವ್ರಿಗೆ ಬೇರೆ ರತ್ನವನ್ನು ಕೊಡ್ಬೋದು. ಬಿಟ್ಟರೆ ನಾವು ಧರಿಸಿರೋಂಥ ಉಂಗುರನ್ನ ಆಗ್ಬೋದು, ಅದೃಷ್ಟ ಡಾಲರ್ನ ಆಗ್ಬೋದು, ಅವರಿಗೆ ನಮ್ಮ ಮೈಯಿಂದ ಅವರಿಗೆ ಕೊಡಬಾರದು. ಅದು ದೋಷ ಮತ್ತು ದರಿದ್ರ ಅನ್ನೋದು ಬಂದೇ ಬರುತ್ತೆ. ಮತ್ತು ಅದೃಷ್ಟವಂತರಾಗಿರೋರು ಮತ್ತು ಬಡ ಕುಟುಂಬಕ್ಕೆ ಬರೋ ಸಾಧ್ಯತೆ ತುಂಬ ಆದಷ್ಟು ಬಿರಿನ ಆಗಿಬಿಡುತ್ತೆ. ಆದ್ದರಿಂದ ಅದೃಷ್ಟ ರತ್ನದಿಂದ ಉಪಯೋಗ ಇದೆ, ಬಿಟ್ಟರೆ ಅವರಿಗೆ ಸಮಸ್ಯೆ ಅನ್ನೋದು ಯಾವುದೇ ಕಾರಣಕ್ಕೆ ಆಗಲ್ಲ. ಅದರ ನೇಮ ನಿಷ್ಠೆಗಳು ತುಂಬ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ.
ಓಕೆ ಗುರುಜಿ, ಈಗ ಕೆಲವ್ರು ಹೇಳ್ತಾ ಇರ್ತಾರೆ ಮೈಯಲ್ಲಿ ದೆವ್ವ ಮೆಟ್ಕೊಂಡಿದೆ ಅನ್ನೋದನ್ನ. ಈ ಹಳ್ಳಿ ಕಡೆಯಲ್ಲಿ ಇದನ್ನ ತುಂಬಾ ನಂಬ್ತಾರೆ ಕೂಡ, ಮತ್ತು ಅಲ್ಲಿ ಆ ಥರದೊಂದಷ್ಟು ಬೆಳವಣಿಗೆಗಳು ಆಗ್ತಾ ಇರತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಏನೋ ಒಂಥರ ಆಡ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಕರೆದ್ರೆ ದೇವಸ್ಥಾನಕ್ಕೆ ಬರುವುದಿಲ್ಲ, ಯಾಕೋ ಹಿಂದೇಟ್ ಹಾಕ್ತಾರೆ, ಯಾರೋ ಮೈಯೊಳಗಿದ್ದಾರೆ ಅಂತ ಅನ್ಸುತ್ತೆ, ಅವ್ರು ಮಾತಾಡ್ದಂಗೆ ಮಾತಾಡ್ತಾ ಇರಲ್ಲ, ಬೇರೆ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಫೀಲ್ ಆಗುತ್ತೆ, ಯಾರು ಅಂತ ಕೇಳಿದ್ರೆ ಏನೋ ಕತೆಗಳು ಹೇಳ್ತಾ ಇರ್ತಾರೆ. ಈ ಥರ ಎಲ್ಲ ಈಗ್ಲೂ ಆಗೋದು ಹೌದು, ಆಗ್ತಾ ಇರುತ್ತೆ. ಕೆಲವರು ಇದನ್ನ ನಂಬ್ತಾರೆ, ಕೆಲವರು ಇದನ್ನ ನಂಬಲ್ಲ, ಅದು ಅವ್ರವರ ನಂಬಿಕೆ ವಿಚಾರ. ಬಟ್ ಈ ರೀತಿಯಾಗಿ ನಮ್ಗೊಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿದೆ ಅಥವಾ ಮೈಯಲ್ಲಿದೆ, ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ, ಸಮಸ್ಯೆಗೆ ಈಡ್ ಮಾಡ್ತಾ ಇದೆ ಅಂತ ಅಂದವರು ಕೂಡ ಈ ರತ್ನವನ್ನ ಧರಿಸ್ಬೋದಾ? ಅದ್ರಲ್ಲಿ ಯಾವ ರತ್ನವನ್ನ ಧರಿಸ್ಬೇಕು, ಧರಿಸಿದ್ರೆ ಒಳ್ಳೇದಾಗತ್ತಾ, ಹೇಗೆ ಅಂತ ಗುರುಜಿ? ಸಾಧಾರಣವಾಗಿ ವೈದ್ಯವೇ ನಾರಾಯಣ ಹರಿ, ಅವರವರಿಗೆ ಸಮಸ್ಯೆ ಅವರವರಿಗೆ ಮಾತ್ರ ಗೊತ್ತಿಲ್ಲ. ಪ್ರಾಕ್ಟಿಕಲ್ ಅನುಭವವಾಗಿ ಅವರಿಗೆ ಏನೋ ಒಂದು ದುಷ್ಟಶಕ್ತಿ ಪ್ರಭಾವ ಬಿದ್ದಿದ್ರೆ ಅವರು ನಂಬಿರ್ತಾರೆ, ಇಲ್ಲ ಏನೂ ಆಗಿಲ್ಲ ಅಂದರೆ ಅವರಿಗೆ ನಂಬಿಕೆ ಅನ್ನೋದು ಇರೋದಿಲ್ಲ. ನಮ್ಮ ಹಳ್ಳಿ ಸೈಡ್ ಜನದಲ್ಲಿ ಆದಷ್ಟು ಈ ದೇವಗಳು ಕಾಟ ಆಗ್ಬೋದು, ಇಲ್ಲ ಏನೋ ಬಂದು ಅಮುಕ್ದಂಗೆ ಆಗೋಂಥದ್ದು, ಕೆಟ್ಟ ಕನಸುಗಳು ಬರೋ ಅಂಥದ್ದು, ಇದ್ದಕ್ಕಿದ್ದಂಗೆ ಎಲ್ಲಂದ್ರಲ್ಲ ಏನಾನ ಕಾಣಿಸ್ಕೊಳೋ ಅಂಥದ್ದು, ಈ ಥರ ಆದಷ್ಟು ಸಾಧ್ಯ ಆದಷ್ಟು ತುಂಬ ನಡೀತಾ ಇರುತ್ತೆ. ಅದು ಏನಾಗಿದೆ ಎತ್ತಾಗಿದೆ ಅನ್ನೋದು ತುಂಬ ಗೊತ್ತಾಗಲ್ಲ, ಅವರಿಗೆ ಅರ್ಥನೂ ಆಗ್ತಿರಲ್ಲ. ಆದ್ದರಿಂದ ಈ ಥರ ನಂಬಿಕೆ ಇರೋ ಅಂಥವ್ರಿಗೆ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಆಗಿದೆಯೋ ಇಲ್ಲವೋ ಅನ್ನೋದು ತಿಳ್ಕೊಬೇಕಮ್ಮ. ದೇವರು ಇದೆ ಅಂದರೆ ದೆವ್ವನೂ ಇದೆ ತಮ್ಮ. ಈಗ ಅದನ್ನು ನಾವು ಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ, ಇದು ಕಲಿಗಾಲ. ತೋರಿಸು ಅಂದರೆ ಹೆಂಗೆ ತೋರಿಸೋಣ? ಪ್ರಾಕ್ಟಿಕಲ್ ಅನುಭವ ಆಗಿರೋದನ್ನ ಕರ್ಕೊಬಂದು ಕೂರಿಸಿ ಹೇಳಿಸ್ಬೋದು, ಆದರೆ ಅವ್ರಿಗೆ ಬರಂಗೆ ಮಾಡೋಕ್ಕಾಗಲ್ಲಮ್ಮ. ಫಸ್ಟ್ ಆಫ್ ಆಲ್ ಆಗಿರೋದನ್ನ ಮಾತ್ರ ತೋರಿಸ್ಬೋದು, ಆಗಿಲ್ಲದ ಹೆಂಗೆ ತೋರ್ಸೋಕ್ಕಾಗತ್ತೆ ಅಲ್ವಾ? ಪ್ರತಿ ಒಂದು ವಿಚಾರಕ್ಕೆ ಲೆಕ್ಕಾಚಾರಕ್ಕೆ ಬಂದರೆ ಅವರವರಿಗೆ ಅಭಿಪ್ರಾಯಗಳಿಂದ ಅವರವರಿಗೆ ಸಮಸ್ಯೆ ಆಗಿದ್ದರೆ ಮಾತ್ರನೇ ಅವರು ನಂಬ್ತಾರೆ. ಇವಾಗ ವಿದ್ಯಾವಂತರಿಗೆ ಬರ್ತಾ ಇದೆ ಅಲ್ವಾ, ಸೈನ್ಸ್ ಮುಖಾಂತರವಾಗಿ ಅವ್ರಿಗೆ ಏನಾಗಿದೆ, ಅವರು ಹುಚ್ಚು ಥರ ಆಡ್ತಾರೆ, ಊರೂರು ತಿರುಗ್ತಾರೆ, ದೇಶಾಂತರ ಹೋಗಿದ್ದಾರೆ. ಮತ್ತು ಹೇಗೆ ಕಾರಣ? ಮನೆಯಲ್ಲಿ ಇದ್ದಕ್ಕಿದ್ದಂಗೆ ವಿದ್ಯಾವಂತರ ರೂಮ್ನಲ್ಲಿ ಕೂತ್ಕೊಂಡು ಏನೋ ಬಂದಂಗಾಗಿದೆ ಅನ್ನೋದು. ಇವಾಗ ಅವರಿಗೆ ಪ್ರಾಕ್ಟಿಕಲ್ ಅನುಭವ ಆದರೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಶಕ್ತಿಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ. ಇದು ಕಲಿಯುಗದಲ್ಲಿ ನಾನು ಕಲಿತಿದ್ದಂಥ ಪಾಠ. ಯಾಕೆಂದ್ರೆ ಅವ್ರವ್ರಿಗೆ ಆಗಿದ್ರೆ ಮಾತ್ರ ಓಕೆ ಇದೆ ಅಂತಲೂ ಬರ್ತೀನಿ, ಇಲ್ಲ ಅಂತಲೂ ಬರ್ತೀನಿ. ಆಗಿದೆ ಅಂದರೆ ಆಗಿದೆ ಅಂತ ಹೇಳ್ತೀನಿ, ಆಗಿಲ್ಲ ಅಂದರೆ ಆಗಿಲ್ಲ ಅಂತ. ಈ ಥರ ಸಮಸ್ಯೆಗಳಿದ್ರೆ ನಾನು ನೇರವಾಗಿ ಗೊತ್ತಾಗ್ಬಿಡುತ್ತೆ ಏನು ಎತ್ತ ಅಂತ. ನಡವಳಿಕೆಗಳು, ಅವರ ಜಾತಕದಲ್ಲಿ ಚಕ್ರಗಳು ಎಲ್ಲ ಅನುಕೂಲವಾಗಿ ನೋಡಿದಾಗ ಅವ್ರಿಗೆ ಆಗಿದ್ದೇ ಇಲ್ಲ ಅನ್ನೋದು ತಿಳ್ಕೊಬೋದು. ಈ ಥರ ಇರೋಂಥ ಸಮಸ್ಯೆಗಳಿಗೆ ಪರಿಹಾರನ ನಾವು ಧನರತ್ನದಲ್ಲಿ ಮಾಡ್ಬೋದು. ಧನರತ್ನ ಅಂದರೆ ಅವರಿಗಿರೋಂಥ ಸಮಸ್ಯೆಗಳು ಹೋಗಿ ಧನವಂತರು ಮಾಡೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಧನರತ್ನನ ಡಾಲರ್ ಮುಖಾಂತರವಾಗಿ ಅದನ್ನು ನೇಮ ನಿಷ್ಠೆಗಳಿಂದ ಈ ಥರ ಇರೋಂಥ ಸಮಸ್ಯೆಗಳು ಇರೋಂಥವ್ರು, ಕಿರುಕುಲವಾಗಿ ಜೀವನ ಮಾಡ್ತಿರೋಂಥವ್ರು, ಏನು ಗೊತ್ತಿಲ್ಲದಂಗೆ ಮಾನಸಿಕವಾಗಿ ಕುಗ್ಗಿದ್ದೀನಿ ಗುರುಜಿ, ನನಗೆ ಏನೇನೋ ಕಲ್ಪನೆಗಳು ಬರ್ತಾ ಇದೆ, ನಾನು ಯಾರಿಗಾನ ಹೇಳ್ಕೊಳಕ್ಕೆ ಹೋದರೆ ನಿನಗೇನು ಹುಚ್ಚ, ಹೆಂಗಾಗುತ್ತೆ, ಏನು ನಿನಗೇನು ಚಲಾಟ ಆಡ್ತಿದೀಯಾ, ನಿನಗೆ ಹುಚ್ಚ, ಈ ಥರ ದೆವ್ವಾಗಿ ಹೆಂಗಾಗುತ್ತೆ, ಈ ಥರ ನನಗೆ ಕಷ್ಟ ಆಗ್ತಿದೆ, ನನಗೆ ಊಟ ಮಾಡೋಕ್ಕಾಗ್ತಿಲ್ಲ, ಊಟ ಮಾಡಿ ನಿಲ್ತಿಲ್ಲ, ವಾಮಿಟ್ ಆಗ್ತಿದೆ, ನನಗೆ ಮೈಯೆಲ್ಲ ಹರಿದಾಡ್ತಿದೆ, ನನಗೆ ಜ್ಞಾನ ಇರ್ತಿಲ್ಲ, ಏನೇನೋ ಕೆಟ್ಟ ಸೆಪನಗಳು ಬೀಳ್ತಾ ಇದ್ದಾವೆ, ನನಗೇನೇನೋ ಹಿಂಸೆ ಆಗ್ತಿದೆ ಅಂತ ಯಾರನ್ನ ಹೇಳಿದ್ರೆ ನಿನಗೆ ಹುಚ್ಚೇನೋ ಹೋಗೋ, ಈ ಕಾಲದಾಗ ಇವಿದಾವ